ಖರ್ಗೆ ಇರೋ ಒಂದು ಹೇಳಿಕೆ ರಾಜ್ಯದಲ್ಲೂ ಅಲ್ಲದೆ ರಾಷ್ಟ್ರದಲ್ಲೂ ಕೂಡ ಒಂದು ರೀತಿಯಾದಂತಹ ಸಂಚಲನಕ್ಕೆ ಮೂಡಿರುವಂತದ್ದು. ಯಾಕೆಂದ್ರೆ ಮೋದಿ ಅವರು ಉಗ್ರವಾದಿ ಅಂತ ಹೇಳಿಕೆ ಇದನ್ನ ಬಿಜೆಪಿ ಕೂಡ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಕೂಡ ಖಂಡಿಸ್ತಾ ಇರುವಂತದ್ದು. ಇವತ್ತು ಕೂಡ ಬಿಜೆಪಿ ನಾಯಕರು ವಿಧಾನಸೌಧದ ಮುಂಭಾಗ ಇರುವಂತಹ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಪರಿಷತ್ ವಿಪಕ್ಷ ನಾಯಕರಾದಂತಹ ಚೆಲುವರಾಯ ನರಸಿಂಹ ಅವರ ಜೊತೆ ಇರೋದು. ಸರ್, ಖರ್ಗೆ ಅವರ ಒಂದು ಹೇಳಿಕೆ ಯಾವ ರೀತಿ ನೋಡ್ತೀರಾ ನೀವು? ನೋಡಿ, ಖರ್ಗೆ ಅವರ ಹೇಳಿಕೆ ಬಹುಶಃ ಅವರು ಈ ಕರ್ನಾಟಕದ ಬಾರ್ಡರ್ ಇಂದ ಒಳಗಡೆ ಇದ್ದಾಗ ಈ ರೀತಿಯ ಕೆಟ್ಟ ನಡವಳಿಕೆ ಅವರಲ್ಲಿ ಇರಲಿಲ್ಲ. ಒಂದು ಪದ ಬಳಸಬೇಕಾದ್ರೂ 4 ಸಾರಿ ಯೋಚನೆ ಮಾಡ್ತಿದ್ರು. ಬಹುಶಃ ನನ್ನ ರಾಜಕೀಯದ ಅಂತ್ಯದ ದಿನಗಳು ಹೆಂಗ್ ಬೇಕಾದ್ರೂ ನಡ್ಕೊಳ್ಬಹುದು ಅನ್ನೋ ಮಾನಸಿಕತೆ ಅವ್ರಿಗೆ ಬಂದಿದೆಯೋ, ಅಥವಾ ಕಾಂಗ್ರೆಸ್ನ ರಾಷ್ಟ್ರೀಯ ನೀತಿಯನ್ನ ಈಗ ಸದ್ಯಕ್ಕೆ ಅಳವಡಿಸ್ಕೊಂಡಿದಾರೋ, ಅಥವಾ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಇವರಿಗೆ ಹೇಳ್ಕೊಟ್ಟು ಈ ರೀತಿ ಮಾಡಿಸ್ತಿದಾರೋ ಗೊತ್ತಿಲ್ಲ. ಆದ್ರೆ ಅವ್ರ ಬಾಯಲ್ಲಿ ಈ ರೀತಿಯ ಪದಗಳು ಬರಬಾರ್ದಾಗಿತ್ತು. ಈ ತಿಂಗಳುಗಳಲ್ಲಿ ನೋಡ್ರಿ, ಚುನಾವಣೆ ಸಂದರ್ಭ ಬಂದಾಗ ಎಷ್ಟೆಷ್ಟು ಗುಜರಾತ್ನವರ ಅನಕ್ಷರಸ್ಥರು ಅಂದ್ರು, ದೊಡ್ಡ ವಿರೋಧ ಬಂದ ಮೇಲೆ ಕ್ಷಮೆ ಯಾಚಿಸಿದ್ರು. ಅದಾದ್ಮೇಲೆ ಮೋದಿ ಅವರನ್ನ ಈ ವಿಷ ಸರ್ಪಕ್ಕೆ ಹೋಲಿಸಿದ್ರು, ಅದಕ್ಕೆ ಹಿಂದೆ ಕ್ಷಮೆ ಯಾಚಿಸಿದ್ರು. ಅದಾದ್ಮೇಲೆ ಬಿಜೆಪಿ ಮತ್ತು RSS ನವರು ವಿಷ ಸರ್ಪಗಳು ಅಂತೇಳಿ ಮುಸಲ್ಮಾನ್ ಬಂಧುಗಳನ್ನ ಎತ್ತಿಕಟ್ಟುವ ಕೆಲಸವನ್ನ ಮಾಡಿದ್ರು, ಅವ್ರನ್ನ ಎತ್ತಿಕಟ್ಟುವ ಕೆಲಸ ಮಾಡಿದ್ರು. ಇವೆಲ್ಲವೂ ಅವಶ್ಯಕತೆ ಇರಲಿಲ್ಲ. ಇದು ಯಾಕೆ ಮಾಡ್ತಿದ್ದಾರೆ? ಇವತ್ತು ಭಯೋತ್ಪಾದಕರಿಗೆ ಹೋಲಿಕೆ ಮಾಡಿದ್ದಾರೆ. ಭಯೋತ್ಪಾದಕರು ಯಾರು? ಮನಮೋಹನ್ ಸಿಂಗ್ ಕಾಲದಲ್ಲಿ ಎಲ್ಲಾ ಭಯೋತ್ಪಾದಕರು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಇರ್ತಿದ್ರು. ಅವರ ಇಲ್ಲಿ ಆ ರೀತಿ ಏನಾದ್ರು ನಡೆದಿದ್ಯಾ? ಬಿಂದ್ರನ್ವಾಲೆ ಅಂತಕ್ಕಂಥವ್ರನ್ನ ನೀವು ಸೃಷ್ಟಿ ಮಾಡಿದ್ರಲ್ಲ, ಅವ್ರು ಭಯೋತ್ಪಾದಕರಾಗಿರ್ಲಿಲ್ವಾ? ಕೊನೆಯಲ್ಲಿ ನೀವೇ ಅವ್ರನ್ನ ಅಂತ್ಯ ಮಾಡಿದ್ರಲ್ವಾ? ಅದರಿಂದಾಗಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಗ್ಬೇಕಾಯ್ತಲ್ವಾ? ಇದೆಲ್ಲಕ್ಕೂ ಕೂಡ ಭಯೋತ್ಪಾದನೆ ಅಂತಕ್ಕಂಥದ್ದು, ಭಯೋತ್ಪಾದಕರು ಅದು ಎಲ್ಲಾದ್ರೂ ಇದ್ರೆ ಅದು ಕಾಂಗ್ರೆಸ್ನವರೇ. ಆದ್ರೆ ಅವರಲ್ಲಿ ಒಂದು ಚಟ ಇದೆ, ಅವ್ರು ಮಾಡ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ ಬೇರೆಯವರ ಮೇಲೆ ಹಾಕಿ ತಪ್ಪಿಸ್ಕೊಳ್ಳೋ ಕೆಲಸ ಮಾಡ್ತಾರೆ. ಅದರಿಂದ ನಾನು ಇವರಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಅವ್ರ ಬಾಯಲ್ಲಿ ಇಂಥ ಮಾತುಗಳು ಬಂದಿರತಕ್ಕಂಥದ್ದು ಇದು ಒಂದು ರೀತಿ ನಾವು ಅವ್ರನ್ನ ಏನು ಹೇಳಲಿಕ್ಕೂ ಆಗೋದಿಲ್ಲ. ಯಾಕಂತಂದ್ರೆ ಅವರು ಈ ರಾಜ್ಯದ ಒಬ್ಬ ಅಗ್ರಗಣ್ಯ ನಾಯಕ ಅಂತ ನಾವು ತಿಳ್ಕೊಂಡಿದ್ವಿ. ಅವರು ಕೊನೆ ದಿನಗಳಲ್ಲಿ ಈ ಆನೆ ತನ್ನ ಮೇಲೆ ತಾನೇ ಮಣ್ಣು ಹಾಕೊಳ್ತದಲ್ಲ, ಆ ರೀತಿ ಎಲ್ಲ ವಿವಾದಗಳನ್ನ ಎತ್ತಿ ತನ್ನ ಮೇಲೆ ತಾನೇ ಹಾಕೊಂಡಿರೋದು. ಅವರ ವಿವಾದಗಳಿಗೆ ಯಾರೂ ಕಾರಣರಲ್ಲ. ಇವರು ದೇಶದ ಕ್ಷಮೆ ಕೋರ್ಬೇಕು. ಈಗ ಕಾಂಗ್ರೆಸ್ ಅಧಿಕಾರ ಸ್ಥಾನದಿಂದ ಏನು AIC ಸ್ಥಾನದಲ್ಲಿದ್ದೀರಿ, ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಅವರಲ್ಲಿ ಆಗ್ರಹ ಮಾಡ್ತೇನೆ. ಸರ್, ಈ ಹಿಂದೆ ಪ್ರಿಯಾಂಕರ್ಗೆ ಕೂಡ ಈ ರೀತಿಯಾದಂತ ಹೇಳಿಕೆಗಳನ್ನ ನೀಡ್ತಾರೆ. ಈಗ ಅವರ ಅಪ್ಪ ಅವರು ಕೂಡ ಇದೇ ರೀತಿ ಹೇಳಿಕೆ ನೀಡ್ತಿದ್ದಾರೆ. ಏನ್ ಹೇಳ್ತೀರಾ? ಒಂದು ಹಾಗಲಕಾಯಿ, ಮತ್ತೊಂದು ಬೇವಿನಕಾಯಿ ಅಷ್ಟೇ. ಸರ್, ನನ್ನ ಹೇಳಿಕೆಯನ್ನ ತಿರ್ಚಲಾಗ್ತದೆ, ನಾನು ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂತ ನಾನು ಹೇಳಿದೆ. ನಾನು ಇನ್ನು ಮುಂದೆ ಈ ರೀತಿ ಹೇಳಿಕೆ ಕೊಡಲ್ಲ ಅಂತ ಹೇಳಿಲ್ಲ. ಆ ರೀತಿ ಪ್ರಶ್ನೋರ್ ಮೇಲೆ ಗೂಬೆ ಕೂರಿಸೋದಿಲ್ಲ. ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಬೇರೊಂದಿರಲ್ಲ. ಹೇಳಿದ್ದು ನಿಜ, ಬಾಯಿ ತಪ್ಪಿ ಹೇಳಿದ್ದೆ ಅಥವಾ ಕ್ಷಮೆ ಕೇಳ್ತೇನೆ ಇವಿದೆಯಲ್ಲ, ಇದು ದೊಡ್ಡ ಮನುಷ್ಯರ ಲಕ್ಷಣ. ಬೇರೆಯವರ ಮೇಲೆ ಹಾಕಿ ತಿರ್ಚಲಾಗಿದೆ. ಯಾರು ತಿರ್ಚಿದ್ದು? ನೀವ್ ಯಾಕೆ ತಿರ್ಚಿದ್ರಿ? ಅವ್ರದ್ದು ನೀವು ತಾನೇ ತಿರ್ಚಿದ್ದು. ಯಾಕೆ ತಿರ್ಚಿದ್ರಿ? ಹಾಗಾದ್ರೆ ನೀವು ಉತ್ತರ ಕೊಡಿ ಅವ್ರಿಗೆ. ಅವ್ರು ಹೇಳಿರೋದನ್ನ ತೋರಿಸಿದ್ವಿ ಬಿಟ್ರೆ ತಿರ್ಚಿರಂತದೇನಿಲ್ಲ. ಅವರು ನಿಮ್ಮ ಮೇಲೆ ಸುಳ್ಳು ಹೇಳೋದು ಸರಿನಾ? ಸರ್, ಮತ್ತೆ ಇವತ್ತು ಪ್ರತಿಭಟನೆ ಮಾಡ್ತಿದ್ರ, ಮುಂದಿನ ಹೋರಾಟ ಏನಿರುತ್ತೆ? ಯಾಕಂದ್ರೆ ಪ್ರತಿ ಬಾರಿ ಹೇಳಿಕೆ ಕೊಟ್ಟು ಕ್ಷಮೆ ಕೇಳ್ತಾರೆ, ಅದ್ರ ಮುಂದೆ ಅವ್ರ ಯಾವುದೇ ರೀತಿಯಾದಂತ ಏನು ಇರಲ್ಲ. ಪಕ್ಷದಿಂದ ಹೋರಾಟ ಮುಂದೆ ಯೋಚನೆ ಮಾಡ್ತೀವಿ. ಇವತ್ತಿನ ಸದ್ಯ ಹೋರಾಟ ಇವತ್ತು ಮಾಡ್ತೀವಿ. ಇಷ್ಟು ಪರಿಷತ್ ವಿಪಕ್ಷ ನಾಯಕರಾದಂತಹ ಚೆಲುವರಾಯ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ದೇಸಾಯಿ, KF ಸ್ಮಾರಕ ನಾಯಕ, ಫ್ರೀಡಂ ಟಿವಿ, ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.